ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನ್ ವಿಡಿಯೋ. ಸೊ ನಿಮ್ಮ KCET ಪ್ರಾವಿಷನಲ್ ರಿಸಲ್ಟ್ಸ್ನ ಎಲ್ಲರೂ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮಗೆ ಸೀಟ್ ಸಿಕ್ಕಿರಲಿ ಅಥವಾ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರಲಿ ಅಥವಾ ನಿಮಗೆ ಬೇಡದೇ ಇರೋ ಸೀಟ್ ಸಿಕ್ಕಿದ್ರು ಈ ಒಂದು ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ನಾನು ಲಾಸ್ಟ್ ಇಯರ್ 2024 ಕಟ್ ಆಫ್ನ ನೋಡಿಕೊಂಡು ಕಟ್ ಆಫು ಎಷ್ಟು ಇನ್ಕ್ರೀಸ್ ಆಗ್ಬೋದು, ಎಷ್ಟು ಡಿಕ್ರೀಸ್ ಆಗ್ಬೋದು, ಸೊ ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ ವಿತ್ ಎಕ್ಸಾಂಪಲ್ಲು ನಿಮಗೆ ತಿಳಿಸ್ಕೊಡ್ತೀನಿ ಕಟ್ ಆಫ್ನ ಕಂಪೇರ್ ಮಾಡಿ. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ವೀಡಿಯೋಸು. ಸೊ ಈಗ ಆಲ್ರೆಡಿ ಒಂದು ಚಾಯ್ಸ್ ಒನ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಯಾವ ರೀತಿ ಇರುತ್ತೆ, ಫಸ್ಟ್ ಏನು ಮಾಡಬೇಕು ಇದ್ರ ಬಗ್ಗೆ ಎಲ್ಲ ಬೇಕಾದರೆ ಚೆಕ್ ಮಾಡಿ. ನೆಕ್ಸ್ಟು ಚಾಯ್ಸ್ 2, ಚಾಯ್ಸ್ 3 ಹೀಗೆ ಸಪ್ರೇಟ್ ವೀಡಿಯೋಸ್ ಮಾಡಿ ತಿಳಿಸ್ಕೊಡ್ತೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತು ನಿಮ್ಮ ಆಪ್ಷನ್ ಬಗ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮೊದಲನೇದಾಗಿ ತುಂಬ ಸ್ಟೂಡೆಂಟ್ಸು ಈಗ ಸೀಟ್ ನಾಟ್ ಅಲಾಟೆಡ್ ಈ ರೀತಿ ಏನು ಬಂದಿದೆ, ಸೊ ಇವರು ತುಂಬ ಟೆನ್ಷನ್ ಆಗಿರ್ತಾರೆ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದ್ರೆ ನೀವು ಯಾವುದೇ ರೀತಿ ಹೊರೆಯೋಗೋ ಅವಶ್ಯಕತೆ ಇಲ್ಲ. ಸೊ ಇದು ಫಸ್ಟ್ ರೌಂಡು, ನಿಮಗೆ ನೆಕ್ಸ್ಟ್ ರೌಂಡು ಇನ್ನೂ ಚಾನ್ಸ್ ಇದೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ನಿಮ್ಮ ಕಾಲೇಜ್ನ ಪಡ್ಕೋಬೋದು ಯಾವಾಗ ನೀವು ಆಪ್ಷನ್ಟಿನ ಕರೆಕ್ಟಾಗಿ ಮಾಡಿದರೆ. ಸೊ ಅವಾಗ ಮಾತ್ರ ನೀವು ಕಾಲೇಜ್ನ ಪಡ್ಕೋಬೋದು. ನೀವು ಆಪ್ಷನ್ಟಿ ಕರೆಕ್ಟಾಗಿ ಮಾಡಿದರೆ ಖಂಡಿತ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ. ನೆಕ್ಸ್ಟು ಈಗ ತುಂಬ ಸ್ಟೂಡೆಂಟ್ಸು ನೋಡಿ, ಈಗ ಫಸ್ಟ್ ರೌಂಡು ಲಾಸ್ಟ್ ಇಯರ್ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡ್ ಕಂಪೇರ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಕಟ್ ಆಫು ಇಂಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಅಥವಾ ಕಟ್ ಆಫ್ ಇಂಕ್ರೀಸ್ ಆದರೂ ಎಷ್ಟು ಇಂಕ್ರೀಸ್ ಆಗ್ಬೋದು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ 30,000 50,000 ಎಲ್ಲ ಇಂಕ್ರೀಸ್ ಆಗಿದೆ. ಸೊ ನಿಮಗೆ ಕಂಪ್ಯೂಟರ್ ಸೈನ್ಸೇ, ನಿಮಗೆ ಮೆಕ್ಯಾನಿಕಲ್ ಸಿವಿಲ್ ಎಲ್ಲ ಕಂಪ್ಯೂಟರ್ ಸೈನ್ಸೇ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಆಲ್ಮೋಸ್ಟ್ 50,000 ತನಕ ಇಂಕ್ರೀಸ್ ಆಗಿರೋದನ್ನು ತೋರಿಸ್ತೀನಿ. ಸೊ ವೀಡಿಯೋನಲ್ಲಿ ಸ್ಕಿಪ್ ಮಾಡಿದೆ, ಬೇಕಾದರೆ 1.5x ಅಥವಾ 2x ಹಾಕ್ಕೊಂಡು ಈ ಒಂದು ವೀಡಿಯೋನ ನೋಡಿ. ಸೊ ಆವಾಗ ಟೈಮ್ ಸೇವ್ ಆಗುತ್ತೆ. ಮೊದಲನೇದಾಗಿ ಈಗ ತುಂಬ ಸ್ಟೂಡೆಂಟ್ಸು ನೀವು ಈ ಒಂದು ಕಟ್ ಆಫ್ನ ಫಾಲೋ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಖಂಡಿತ ನಿಮಗೆ ಕಾಲೇಜ್ ಸಿಗ್ತಾಯಿತ್ತು. ಸೊ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಆಪ್ಷನ್ ಎಂಟ್ರಿಲಿ ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ಮಾತ್ರ ನಿಮಗೆ ಕಾಲೇಜ್ ಸಿಕ್ಕಿರಲ್ಲ. ಸೊ ಅದರಿಂದ ಇವಾಗ ಏನು ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ರೌಂಡಲ್ಲಿ ಅಕಸ್ಮಾತ್ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ಖಂಡಿತ ಸಿಗುತ್ತೆ. ಸೊ ವೆಯ್ಟ್ ಮಾಡಿ. ಈಗ ಫಸ್ಟು ನಿಮಗೆ ಒಂದು ಜಾಸ್ತಿ ಇಂಕ್ರೀಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಸೊ ಇದೆಲ್ಲ ಆಲ್ಮೋಸ್ಟ್ ಕೊನೆಯಲ್ಲಿ ಇರುತ್ತೆ. ಸೊ ಈ ಕೊನೆ ಕಾಲೇಜಸಲ್ಲಿ ಆಲ್ಮೋಸ್ಟ್ ಜಾಸ್ತಿ ಇಂಕ್ರೀಸ್ ಆಗುತ್ತೆ. ನಿಮಗೆ ಈಗ ಯಾವುದೋ ಒಂದು ಕಾಲೇಜ್ ತೊಗೊತೀನಿ. ಸೊ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ E185. ಸೊ ಪೇಜ್ ನಂಬರ್ ಎಷ್ಟು 34. ಸೊ ಈ ರೀತಿ ನೀವು ಸ್ಪ್ಲಿಟ್ ಮಾಡಿಕೊಂಡು ಬೇಕಾದರೆ ನೀವು ಕಂಪೇರ್ ಮಾಡ್ಕೋಬೋದು. ತುಂಬ ಯೂಸ್ ಆಗುತ್ತೆ, ನಿಮಗೊಂದು ಐಡಿಯಾ ಬರುತ್ತೆ. ಸೊ ಕನ್ಫ್ಯೂಸ್ ಆಗೋಲ್ಲ. ಎಷ್ಟಿದೆ 185. ನೆಕ್ಸ್ಟ್ ಇನ್ನು ಕೆಳಗೆ ಬರುತ್ತೆ. ಸೊ 185ಅಲ್ಲಿ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇದೆ. ಸೊ ಇದು ಒಂದು ರ್ಯಾಂಡಮ್ ಕಾಲೇಜ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ, ಬ್ಯಾಂಗ್ಳೂರು ಕಾಲೇಜ್ ಇದು. ಈ ಒಂದು ಕಾಲೇಜಲ್ಲಿ ಕಟ್ ಆಫು ಎಷ್ಟು ಇಂಕ್ರೀಸ್ ಆಗಿದೆ ಫಸ್ಟ್ ರೌಂಡ್ಗೂ ಮತ್ತು ಸೆಕೆಂಡ್ ರೌಂಡ್ಗೂ ಎಷ್ಟು ಇಂಕ್ರೀಸ್ ಆಗಿದೆ. ನನ್ನ ಲೆಫ್ಟ್ ಸೈಡಲ್ಲಿರೋದು ಫಸ್ಟ್ ರೌಂಡು, ಸೊ ರೈಟ್ ಸೈಡಲ್ಲಿರೋದು ಸೆಕೆಂಡ್ ರೌಂಡು. ಸೊ ಈಗ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೊ AD ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು ಇದು 2A ಜನರಲ್ಲು ಫಸ್ಟ್ ರೌಂಡ್ ಎಷ್ಟಿದೆ 85,000 ಇದೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಎಷ್ಟಾಗಿದೆ 93,000 ಆಗಿದೆ. ಆಲ್ಮೋಸ್ಟ್ ಎಷ್ಟು ಇಂಕ್ರೀಸ್ ಆಯಿತು ನಿಮಗೆ 13,000 ಇಂಕ್ರೀಸ್ ಆಯಿತು. ಸೊ ಈ ಒಂದು ರ್ಯಾಂಡಮ್ ಕಾಲೇಜಲ್ಲಿ. ನೆಕ್ಸ್ಟು ಸಿವಿಲ್ ನೋಡಿ, ಸಿವಿಲ್ ಎಷ್ಟು ಇಂಕ್ರೀಸ್ ಆಗಿದೆ, ಸಿವಿಲ್ಲು ಸೀಟ್ಸೇ ಫಿಲ್ ಆಗಿದೆ. ನೆಕ್ಸ್ಟು ENC, ಸೊ ENC ಎಷ್ಟು ಇಂಕ್ರೀಸ್ ಆಗಿದೆ 77,000 ಇದೆ. ಇಲ್ಲೆಷ್ಟಾಗಿದೆ 94,000. ಆಲ್ಮೋಸ್ಟು 15,000 ಮೇಲೆ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಇಲ್ಲಿ ನೋಡಿ, ನೆಕ್ಸ್ಟ್ ಯಾವುದು ಎಲೆಕ್ಟ್ರಾನಿಕ್ಸ್ ಎಷ್ಟಿದೆ 89,000 ಇದ್ದಿದ್ದು ಡೈರೆಕ್ಟ್ 134,000. ಆಲ್ಮೋಸ್ಟ್ ಎಷ್ಟು 44,000 ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿ ಖಂಡಿತ ನಿಮಗೆ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನಿಮಗೆ ಬೇಕಾದರೆ ಇನ್ನೊಂದಷ್ಟು ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ನೆಕ್ಸ್ಟು ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು. ನೆಕ್ಸ್ಟು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಈ ಒಂದು ಕಾಲೇಜಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು ಎಷ್ಟಿದೆ ಫಸ್ಟ್ ರೌಂಡಲ್ಲಿ 105,000 ಇದೆ. ಸೆಕೆಂಡ್ ರೌಂಡಲ್ಲಿ 136,000. ಆಲ್ಮೋಸ್ಟ್ ಎಷ್ಟು 31,000 ಇನ್ಕ್ರೀಸ್ ಆಗಿದೆ. ಇದು ಯಾವುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಆದರೆ ಇದೆಲ್ಲ ಒಂದು ಆ್ಯಾವ್ರೇಜ್ ಕಾಲೇಜು. ಸೊ ನೆಕ್ಸ್ಟು ಇಲ್ಲಿ ಕಂಪ್ಯೂಟರ್ ಸೈನ್ಸು 97,000 ಇದೆ. ಇಲ್ಲೆಷ್ಟಿದೆ 125,000. ಆಲ್ಮೋಸ್ಟು 30,000 ಇನ್ಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ನಿಮಗೆ ಕಾಲೇಜಲ್ಲೂ ಇಂಕ್ರೀಸ್ ಆಗುತ್ತೆ. ಪ್ರತಿಯೊಂದು ಕಾಲೇಜಲ್ಲಿ ಇಂಕ್ರೀಸ್ ಆಗುತ್ತೆ. ಎಲ್ಲೋ ರೇರು, ತುಂಬ ಕಡಿಮೆ ಅಂಥ ಕಾಲೇಜಲ್ಲಿ ಇಂಕ್ರೀಸ್ ಆಗಲ್ಲ. ಇನ್ನು ಆ್ಯಾವ್ರೇಜ್ ಕಾಲೇಜ್ ತೋರಿಸ್ತೆ. ಈಗ ರೆಪ್ಯೂಟೆಡ್ ಕಾಲೇಜಲ್ಲಿ ಎಷ್ಟು ಇಂಕ್ರೀಸ್ ಆಗ್ಬೋದು, ಸೊ ಇಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ರೆಪ್ಯೂಟೆಡ್ ಕಾಲೇಜಲ್ಲಿ ಅಂದರೆ ಈಗ RV BMS ಆಲ್ಮೋಸ್ಟ್ ಇದೇ ಬರೋದು ಟಾಪ್ ಕಾಲೇಜ್ ಅಂದರೆ. ಸೊ ಈ ಒಂದು ಕಾಲೇಜಲ್ಲೂ ಇಂಕ್ರೀಸ್ ಆಗುತ್ತೆ, ಬಟ್ ತುಂಬ ಕಡಿಮೆ. ಸೊ ಈಗ ಅಲ್ಲೇ ನೋಡಿದ್ರಲ್ಲ ಡಿಫ್ರೆನ್ಸು,
30,000 40,000 ಈ ರೀತಿ ಎಲ್ಲ ತುಂಬ ಕಷ್ಟ. 1,000 ಒಳಗಡೆ, ಸೊ 2,000 ಇನ್ಕ್ರೀಸ್ ಆಗುತ್ತೆ, ಬಟ್ ಆಲ್ಮೋಸ್ಟ್ ವಿತಿನ್ 1,000 ಒಳಗಡೆ ಕಟ್ ಆಫು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ತೊಗೊಳ್ಳೋದ. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಫಸ್ಟು ಮೆಕ್ಯಾನಿಕಲ್ ಎಷ್ಟಿದೆ, 38,000 ಇದೆ. ಇಲ್ಲಿ ಎಷ್ಟಿದೆ, 38,952. ಸೊ ಇಲ್ಲಿ ಎಷ್ಟಿದೆ, 400 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು MS ರಾಮಯ್ಯ, ಇದು ಮಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ. ದಯಾನಂದ್ ಸಾಗರ್ ಕಾಲೇಜ್ ತೊಗೊತೀನಿ. ಸೊ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ, ಸೊ ಈ ಒಂದು ಕಾಲೇಜ್ನ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಏನಾಗಿದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸಲ್ಲಿ ಸೊ ಎಷ್ಟು ಇದಲ್ಲ, ಸೊ ಇದು ಚೇಂಜ್ ಆಗಿದೆ ಅನಿಸುತ್ತೆ. E007 ಹೌದು ಇದೆ. ನೆಕ್ಸ್ಟು ಇಲ್ಲಿ ಮೆಕ್ಯಾನಿಕಲ್ ಎಷ್ಟಿದೆ ನೋಡಿ ಇಲ್ಲಿ, ಸೊ ಇಲ್ಲಿ ಕೆಳಗಡೆ ಇದೆ ಅನಿಸುತ್ತೆ ಅದು. ನೆಕ್ಸ್ಟ್ ಈ ಒಂದು ಕಾಲೇಜು ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಷ್ಟಿದೆ, 13,000 ಇದೆ. ಸೆಕೆಂಡ್ ರೌಂಡಲ್ಲಿ 17,000, 4,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಕಲಲ್ಲಿ 28 ಇದ್ದಿದ್ದು ನಿಮ್ಗೆ ಎಷ್ಟಾಯಿತು, 34,000, ಆಲ್ಮೋಸ್ಟ್ ಎಷ್ಟು 6,000 ಇನ್ಕ್ರೀಸ್ ಆಯಿತು. ಇದೇ ರೀತಿ ಮೆಕ್ಯಾನಿಕಲ್ 68,000 ಇದ್ದು 73,000 ಆಯಿತು. ಇಲ್ಲೂ ಎಷ್ಟು ನಿಮಗೆ ಆಲ್ಮೋಸ್ಟ್ 5,000 ಇನ್ಕ್ರೀಸ್ ಆಯಿತು. ಇದೇ ರೀತಿ ಪ್ರತಿಯೊಂದು ಕಾಲೇಜು, ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಕಾಲೇಜಲ್ಲೂ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಆಪ್ಷನ್ ಟ್ರೀನ ಕರೆಕ್ಟಾಗಿ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ರೌಂಡಲ್ಲೇ ಸಿಗ್ತಿತ್ತು. ಸೊ ಈಗೇನು ಮಾಡೋದಕ್ಕಾಗಲ್ಲ. ಸೆಕೆಂಡ್ ರೌಂಡ್ಗಾದರೂ ನೀವು ಸಿಗೋ ರೀತಿ ಆಪ್ಷನ್ ಟ್ರೀ ಮಾಡಿದ್ರು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಅಕಸ್ಮಾತ್ ಸೆಕೆಂಡ್ ರೌಂಡಲ್ಲೂ ಸಿಗಲಿಲ್ವಾ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲೂ ಸಿಗುತ್ತೆ. ನೀವು ವರಿಯೋಗೋ ಅವಶ್ಯಕತೆ ಇಲ್ಲ. ಈಗ ಯಾರಿಗೆ ಸೀಟ್ ಅಲಾಟ್ ಆಗಿಲ್ಲ, ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನಿಮ್ಮ ಫ್ರೆಂಡ್ಸ್ ಅಂದರೆ ಯಾರೆಲ್ಲ ಈಗ ಸೀಟ್ ಅಲಾಟ್ ಆಗಿರುತ್ತೆ ಅವ್ರಿಗೆ ಅಡ್ಮಿಷನ್ ಆಗೋ ತನಕ, ಚಾಯ್ಸ್ ಎಂಟ್ರಿ ಆಗೋ ತನಕನೂ ನಿಮಗೆ ಯಾವುದೇ ರೀತಿ ಪ್ರೋಸೆಸ್ ಇರೋದಿಲ್ಲ. ಅಂದರೆ ನೀವು ಚಾಯ್ಸ್ ಎಂಟ್ರಿನೂ ಮಾಡೋದಕ್ಕಾಗಲ್ಲ, ಅಲ್ಲಿ ತನಕ ಕಾಲೇಜ್ನ ಎಡಿಟ್ ಮಾಡೋದಕ್ಕೂ ಆಗಲ್ಲ. ಅವರ ಅಡ್ಮಿಷನ್ ಆದಮೇಲೆ ನಿಮಗೆ ಕಾಲೇಜ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡೋದು. ಸೊ ಅವಾಗ ಏನು ಎಡಿಟ್ ಮಾಡ್ಬೋದು ಅಂದರೆ, ನೀವು ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು, ಮತ್ತು ಕೆಲವೊಂದು ಕಾಲೇಜ್ನ ನೀವು ಡಿಲೀಟ್ ಮಾಡ್ಕೋಬೋದು. ಬಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ನಿಮಗೆ ಹಳೆಯ ವೀಡಿಯೋಸ್ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. ಆದಷ್ಟು ನಿಮ್ಮ ಮೈಂಡಲ್ಲಿರೋ ಎಲ್ಲ ಕಾಲೇಜ್ನೂ ನಾನು ಆ್ಯಡ್ ಮಾಡಿ ಅಂತ ತಿಳಿಸಿದೆ. ಸೊ ನಮ್ಮ ಚಾನಲ್ನ ಫಾಲೋ ಮಾಡಿರೋರು ಆಲ್ಮೋಸ್ಟು ಈ ಒಂದು ಕೆಲಸನ ಮಾಡಿರ್ತಾರೆ. ಅಂದರೆ ಯಾರು ಕರೆಕ್ಟಾಗಿ ಫಾಲೋ ಮಾಡಿರ್ತಾರೆ ಅವ್ರು ಮಾತ್ರ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಇದೇ ರೀತಿ ನಿಮಗೆ ಯಾವ ಕಾಲೇಜ್ ಬೇಕು, ಸೊ ನಿಮಗೆ ಬೇಕಾಗಿರೋ ಕಾಲೇಜು ಲೆಫ್ಟ್ ಸೈಡಲ್ಲಿ ಒಂದು ಹಾಕ್ಕೊಳ್ಳಿ, ರೈಟ್ ಸೈಡಲ್ಲಿ ರೌಂಡ್ 2 ಹಾಕ್ಕೊಳ್ಳಿ. ಸೊ ಈ ರೀತಿ ಹಾಕ್ಕೊಂಡು ನೀವು ನಿಮ್ಮ ಲಾಸ್ಟ್ ಇಯರು 2024 ಕಟ್ ಆಫ್ನ ನೋಡ್ಕೊಂಡು ನೀವು ಕಂಪೇರ್ ಮಾಡ್ಕೋಬೋದು. ಸೊ ಆವಾಗ ಒಂದು ಐಡಿಯಾ ಬರುತ್ತೆ ನಿಮಗೆ ಎಷ್ಟು ಇನ್ಕ್ರೀಸ್ ಆಗ್ಬೋದು, ಇನ್ಕ್ರೀಸ್ ಆಗುತ್ತಾ ಅಥವಾ ಆಗಲ್ವಾ ಅಂತ. ನೆಕ್ಸ್ಟು ಈಗ ರ್ಯಾಂಡಮಾಗಿ ಇನ್ನೊಂದು ಕಾಲೇಜ್ ತೊಗೊತೀನಿ, E258. ಸೊ ಕೆಳಗಡೆ ಬರುತ್ತೆ ಇದು. E258ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, ಒಂದು ನಿಮಿಷ. E258 ಮೇಲೋಯ್ತು. ಸೊ ಈ ಒಂದು ಕಾಲೇಜ್ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ತಾಂಡವಪುರ ಸಿಕ್ತು. ಸೊ ಈ ಒಂದು ಕಾಲೇಜಲ್ಲಿ ಈಗ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸು ಎಷ್ಟಿದೆ, 57,000 ಇದೆ. ಇಲ್ಲೆಷ್ಟಾಗಿದೆ, 82,000. ಇದು ಆರ್ಟಿಫಿಷಿಯಲ್ ಆ್ಯಂಡ್ ಇಂಟೆಲಿಜೆನ್ಸು. ಇದು ಇನ್ನೊಂದು ಬ್ರ್ಯಾಂಚ್ ಇದೆ. ಸೊ ಇನ್ನೊಂದು ಎಲ್ಲಿದೆ, ಇಲ್ಲಿ ಮಂಡ್ಯ ಹತ್ರ ಇದೆ. ಸೊ ಅದು MIT, ಇದು MIT ಸೇಮು, ಆದರೆ ಬೇರೆ ಕಡೆ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಎಷ್ಟಿದೆ, 52,000 ಇದೆ. ಇಲ್ಲಿ 64,000 ಇದೆ. ಆಲ್ಮೋಸ್ಟ್ ಎಷ್ಟು 12,000 ಇನ್ಕ್ರೀಸ್ ಆಯಿತು. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು 62 ಇದೆ. ಇಲ್ಲಿ 80,000 ಆಯಿತು. ಆಲ್ಮೋಸ್ಟ್ 18,000 ಇನ್ಕ್ರೀಸ್ ಆಯಿತು. ಮೆಕ್ಯಾನಿಕಲ್ ಅಂತೂ ಜಾಸ್ತಿ ಇನ್ಕ್ರೀಸ್ ಆಗಿರುತ್ತೆ. ಸೊ 1,40,000 ಇತ್ತು, ಇಲ್ಲಿ 1,77,000 ಇದೆ. ಆಲ್ಮೋಸ್ಟು 40 to 30,000 ಇನ್ಕ್ರೀಸ್ ಆಗಿದೆ. ಈ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ. ನಾನು ಈಗ ನಿಮಗೆ ತೋರಿಸ್ಕೊಟ್ಟಿದ್ದು ಲಾಸ್ಟ್ ಇಯರ್ ಕಟ್ ಆಫು. ಯಾಕೆಂತ ಹೇಳಿದ್ರೆ ತುಂಬ ಸ್ಟೂಡೆಂಟ್ಸು ಗಾಬರಿ ಆಗಿದ್ರಿ, ಸೀಟು ಈಗ ಫಸ್ಟು ಪ್ರಾವಿಷನಲ್ ಅಲಾಟ್ಮೆಂಟ್ ಸಿಕ್ಕಿಲ್ಲ, ನಮಗೆ ಸೆಕೆಂಡ್ ರೌಂಡು ಏನು ನಡೆಯುತ್ತೆ, ಸೊ ಆ ಒಂದು ರೌಂಡಲ್ಲಿ ಸೀಟ್ ಅಲಾಟ್ ಆಗುತ್ತಾ ಅಥವಾ ಕಾಲೇಜ್ ಸಿಗಲ್ವಾ ಅಂತ ತುಂಬ ಸ್ಟೂಡೆಂಟ್ಸ್ ಡೌಟ್ನ ಕೇಳಿದ್ರಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ಸೊ ಬೇರೆ ಏನಾದರೂ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಇದೇ ರೀತಿ ಡೆಡಿಕೇಟೆಡ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನಮ್ಮ ವಾಟ್ಸಪ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ. ಅಲ್ಲಿ ಇದೇ ರೀತಿ ನಿಮ್ಗೆ ಏನಾದರೂ ಅಪ್ಡೇಟ್ಸ್ ಬಂತು ಅಂತಂದ್ರೂ, ಸಣ್ಣ ಸಣ್ಣ ಅಪ್ಡೇಟ್ಸು KA ಕಡೆಯಿಂದ ಬಂದ್ರೂ ನಮ್ಮ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಅಲ್ಲಿ ಏನೇ ಅಪ್ಡೇಟ್ಸ್ ಬಂದರೂ ಲಿಂಕ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ.